ಸ್ನೇಹಿತರೆ, ಇದು ಸರ್ವೈಕಲ್ ಮೈಲೋಪತಿ ಅಂತ. ನೆಕ್ಕಲ್ಲಿ ಡಿಸ್ಕ್ ಬಲ್ಜು ಸಿವಿಯರ್ ಆಗಿಬಿಟ್ಟು ಸ್ಪೈನಲ್ ಕಾರ್ಡ್ ಮೇಲೆ ಕಂಪ್ರೆಸ್ ಮಾಡಿ ಕಾಲಿಗೆ ಮತ್ತು ಕೈಗೆ ಎರಡಕ್ಕೂ ಶಕ್ತಿ ಕಡಿಮೆ ಇರ್ತಕ್ಕಂಥ ಒಂದು ಕಂಡೀಷನ್ ಮೈಲೋಪತಿ. ಸೆಪ್ಟಲ್ ಆಯ್ತಲ್ಲ, ಯೂರಿನ್ ಒಂದು ಪ್ರಾಬ್ಲಮ್ ಇದ್ದಿದ್ದರಿಂದ ಸೆಪ್ಟಲ್ ಆಯ್ತಲ್ಲ. ಇನ್ನು ಯಾರೋ ಹಿಡ್ಕೊಂಡು ಯಾರೋ ಬೆಳಗ್ಗೆ ನಿಂತ್ಕೊಂತೀನಿ, ಏನು ಬೆಳಗ್ಗೆ ಕುತ್ಕೊಂಡು ಅವ್ರು ಥಿಂಕ್ ಅವ್ರು ಹೇಳ್ತಾರೆ. ಯಾರೋ ಒಂದು ಇದು ಮಾಡಿ ಕೇಳೇಬಿಟ್ರು, ಸುಳ್ಳು ಹಾಕಿದ್ವಿ, ನಾನು ಬೆಳಗ್ಗೆನೆ ಹಾಕೊಂಡಿದ್ವಿ. ಇಲ್ಲ ಪಾಪ್ ಏಟ್ ಆಗೈತೆ ಅವ್ರಿಗೆ ಗೊತ್ತಿಲ್ಲ, ಬೈ ಚಾನ್ಸ್ ಕೇಳ್ಬಿಟ್ರು. ನನ್ಗೇನು ಮೇಜರ್ ಪ್ರಾಬ್ಲಮ್ ಇದ್ದಿದೆ ಯೂರಿನ್ ಪ್ರಾಬ್ಲಮ್ ಒಂದು. ಮನೆ ಬಿಟ್ಟು ಆಚೆ ಹೋಯ್ತಾ ಇರಲಿಲ್ಲ ನಾನು. ಆರಾಮಾಗಿ ಫ್ರೀಯಾಗಿ ಕಾನ್ಫಿಡೆನ್ಸ್ ಓಡಾಡ್ಕೊಂಡಿದ್ದೀನಿ. ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿದೆ? 40-50%. ಸ್ನೇಹಿತರೆ, ಇದು ಸರ್ವೈಕಲ್ ಮೈಲೋಪತಿ ಅಂತ. ನೆಕ್ಕಲ್ಲಿ ಡಿಸ್ಕ್ ಬಲ್ಜು ಸಿವಿಯರ್ ಆಗಿಬಿಟ್ಟು ಸ್ಪೈನಲ್ ಕಾರ್ಡ್ ಮೇಲೆ ಕಂಪ್ರೆಸ್ ಮಾಡಿ ಕಾಲಿಗೆ ಮತ್ತು ಕೈಗೆ ಎರಡಕ್ಕೂ ಶಕ್ತಿ ಕಡಿಮೆ ಇರ್ತಕ್ಕಂಥ ಒಂದು ಕಂಡೀಷನ್ ಮೈಲೋಪತಿ. ಸೊ ಇವ್ರಿಗೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಇದು? 20 ಅಂದ್ರೆ 5 6 ವರ್ಷ ಆಯ್ತು. ಅವಾಗಿಂದ ಇವಾಗ ಅವ್ರಿಗೆ ಏನೇನು ಎಲ್ಲೆಲ್ಲೆಲ್ಲ ಟ್ರೀಟ್ಮೆಂಟ್ ಇದು ಮಾಡಿದ್ದಾರೆ ಇದಕ್ಕೆ? ಎಲ್ಲ ಆಯ್ತು ಸರ್. ಆಪರೇಷನ್ ಮಾಡ್ತಿದ್ದೀನಿ, ಫಿಸಿಯೋಥೆರಪಿ, ಮಸಾಜ್, ಆಯುರ್ವೇದಿಕ್, ಸರ್ಜರಿನೂ ಆಗಿದೆ, ಎಲ್ಲ ಟ್ರೀಟ್ಮೆಂಟ್ಸ್ ಮುಗಿದಿದೆ. ಓಕೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೆಂಗ್ ಗೊತ್ತಾಯ್ತು? ಮಾಡ್ಕೊಂಡ್ಬಂದ್ರಿ. ಇಲ್ಲಿ ಬಂದ್ಮೇಲೆ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ನಿಮಗೆ? ಇಲ್ಲ, ಇವಾಗ ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿದೆ? 40-50%. ಅಂದ್ರೆ ಒಬ್ಬನೇ ಓಡಾಡ್ತೀನಿ, ಗಾಡಿನೂ ಎತ್ಕೊಂಡು ಹೋಗ್ತೀನಿ, ನರ ಹಿಡಿತು ರೈಟ್ ಸೈಡ್. ಇವಾಗ ಹಿಂಗೆ ಇನ್ನೂ 50% ಇದೆ. 40% to 50% ಇಂಪ್ರೂವ್ಮೆಂಟ್ ಆಗಿದೆ. ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅದರಲ್ಲಿ? ಫಸ್ಟ್ ಯೂರಿನ್ ಪ್ರಾಬ್ಲಮ್ ಇದೆ, ಯೂರಿನ್ ಕಂಪ್ಲೀಟ್ ಸ್ಟಾಪ್, ಇವಾಗ ಕಂಟ್ರೋಲ್ ಆಗಿದೆ, ಫುಲ್ ಕಂಟ್ರೋಲ್ ಆಗಿದೆ. ಸೂಪರ್. ಅದು ಮುಂಚೆ ಹೆಂಗಿರ್ತಾ ಇತ್ತು? ಇಲ್ಲ ಆಯ್ತು, ಹೌದೌದು. ಹಿಂಗೆ ಕುತ್ಕೊಂಡೆ ಇಳಿದ್ರೆ ಅರ್ಜೆಂಟ್ ಓಡೋಗ್ಬೇಕಾಯ್ತು. ಹತ್ತದು ಅರ್ಜೆಂಟ್ ಆಗೋದು, ಇಲ್ಲ ಇಳಿದಾಗ ಅರ್ಜೆಂಟ್ ಆಗೋದು. ಹಿಂಗ್ ಮಾಮೂಲಿ ಹಿಂಗ್ ಕುಂತಿದ್ದೀನಲ್ಲ, ಹಿಂಗ್ ಕುಂತಾಗ ಸ್ವಲ್ಪ ಹಿಂಗ್ ಶೇಕ್ ತಿರುಗಿದ ತಕ್ಷಣ ರಿಸರ್ಚ್ ಬಂದ್ಬಿಡ್ತೀವಿ, ಅರ್ಜೆಂಟ್ ಆಗೋದು. ಇವಾಗಿಲ್ಲ, ಇವಾಗ ಅವೆಲ್ಲ ಫುಲ್ ಕಂಪ್ಲೀಟ್. ಒಂದು ಎಷ್ಟು ಅಂದ್ರೆ ಫುಲ್ 100% ಸ್ಟಾಪ್. ಅದು ಏನ್ ಪ್ರಾಬ್ಲಮ್ ಇಲ್ಲ ನನಗೆ. ಆಲ್ರೆಡಿ ನನಗೆ 3 ಸೆಷನ್ ಏನೋ ಡ್ರಿಪ್ಸ್ ತಗೊಂಡಾಗ ಅವಲೇ ಬೆಟರ್ ಆಯ್ತು. ಒಂದು ಯೂರಿನ್ ಕಂಟ್ರೋಲ್ ಆಗಿದೆ, ಮೊಬಿಲಿಟಿ, ಸ್ಟಾಮಿನಾ ಮತ್ತೆ ಬ್ಯಾಲೆನ್ಸ್ ಸಿಕ್ಕೈತೆ. ಒಬ್ಬನೇ ರೋಡಲ್ಲಿ ಒಬ್ಬನೇ ಓಡಾಡ್ತೀನಿ. ಅಂದ್ರೆ ಮುಂಚೆ ಹೆಂಗೆ ಅಂದ್ರೆ ಎಡು ಬಿಡ್ತಿದೆ, ಇದು ಹೆಂಗೆ ಅಂದ್ರೆ ಕ್ರಾಂಪ್ ಆಗತ್ತಲ್ಲ ಕಾಲು, ಹಂಗೆ ನಿಂತ್ಕೊಂಡ್ಬಿಡೋದು, ಹಿಡ್ಕೊಂಡ್ಬಿಟ್ಟು ಸ್ಟಿಫ್ ಆಗಿ ಆಯ್ತಲ್ಲ. ಇವಾಗಿಲ್ಲ, ಇವಾಗ ಸ್ವಲ್ಪ ಗ್ರಿಪ್ ಆಗಿ ಸ್ಲೋ ಆಗಿ. ಫಸ್ಟ್ ಇಷ್ಟು ಸ್ಲೋ ಇರ್ಲಿಲ್ಲ, ಓಡ್ತಾ ಇರೋದು, ಕಂಟ್ರೋಲ್ ಸಿಗ್ತಾರೆ, ಹೋಗ್ಬಿಟ್ಟು ಹಂಗೆ ಹೋಗ್ಬಿಡೋದು, ಬಿದ್ಬಿಡೋದು. ಇವಾಗಿಲ್ಲ, ಇವಾಗ ಸ್ವಲ್ಪ ಹಿಂಗಿಟ್ರೆ ಹಿಂಗ್ ನಿಂತ್ಕೊಂತೀನಿ, ತೊಂದ್ರೆ ಇಲ್ಲ, ಅದ್ರದ್ದೇನು ತೊಂದ್ರೆ ಇಲ್ಲ ಇವಾಗ. ಅದೇ ಇದು ಬ್ಯಾಕ್ ಒಂದು ಹಿಂಗ್ ನಿಂತೀನಿ, ಸಡನ್ ಆಗಿ ಹಿಂಗ್ ತಿರುಗಕ್ಕಾಗಲ್ಲ, ಇಲ್ಲಿ ಹಿಡ್ಕೊಂತತೆ. ಮಾಮೂಲಿ ನೆಲದ ಮೇಲೆ ಕುತ್ಕೊಳಕ್ಕಾಗಲ್ಲ, ಕುಂತು ಎದ್ದೇಳಕ್ಕಾಗಲ್ಲ. ಇಲ್ಲ, ಅದು ಕುತ್ಕೊಂಡು ಎದ್ದೇಳಸಕ್ಕೆ ಇನ್ನು ನಿಮ್ದು ಕ್ವಾಡ್ರಿಸೆಪ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ಬೇಕು. ಇನ್ನು 50% ಇದೆಯಲ್ಲ, ದಟ್ ಗ್ಯಾಪ್ ವಿ ಆರ್ ಫಿಲ್ಲಿಂಗ್, ಅದು ಫಿಲ್ ಮಾಡೋಣ. ಸೊ ಒಂದು ಯೂರಿನ್ ಕಂಟ್ರೋಲ್ ಆಗಿದೆ, ಇನ್ನೊಂದು ಸ್ಟ್ರೆಂತ್, ಸ್ಟಾಮಿನಾ, ಮೊಬಿಲಿಟಿ ಬಂದಿದೆ, ಮತ್ತೆ ಇನ್ನೊಂದು ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲ, ನಿದ್ದೆ ಮಾಮೂಲಿ ಮುಂಚೆ ಹಸಿವು ಹೆಂಗಿದೆ? ಅದು ಅದೇನಿಲ್ಲ ಸರ್, ನಮ್ಮ ರೆಗ್ಯುಲರ್ 2 ಟೈಮ್ಸ್ ಊಟ ಮಾಡ್ತಿದ್ದೆ. ಇವಾಗ ನೀವು ಜಾಸ್ತಿ ಪ್ರೋಟೀನ್ ಇಂಟೇಕ್ ಮಾಡಬೇಕು. ಅದೇ ಮಾತ್ರ ಇರೋದ್ರಿಂದ ಅದೇನೋ ಬರೀ ಪ್ರೋಟೀನ್ ಜಾಸ್ತಿ ಬೇಕು. ಮಾಡ್ತೀನಿ. ಒಂದು ರೆಗ್ಯುಲರ್ ಫುಡ್ ಬಂದು ಬೆಳಗ್ಗೆ ಎದ್ದು ರಾಗಿ ಅಂಬ್ಲಿ, ಮಧ್ಯಾಹ್ನ ಊಟ ಮಾಡ್ತಾರೆ. ಶಾಪ್ ಮಾಡಿ ರಾಗಿ ಅಂಬ್ಲಿ ನಿಲ್ಸ್ಬಿಡಿ ಇವಾಗ. ಇಲ್ಲ, ಇವಾಗ ನಿಲ್ಸಿದೀನಿ. ಏನು ಬರೀ ತಗೊಂಡ ಇದು ಮಾತೆ ತಗೊಂತಾರದಿಂದ ಬರೀ ಏನಿದೆ, ಬರೀ ಏನ್ ಹೇಳ್ತಿದ್ರೆ ದೋಸೆ, ಕಡ್ಲೆಕಾಳು ದೋಸೆ, ಇಲ್ಲಾಂದ್ರೆ 4 ಆಮ್ಲೆಟ್, ಮೊಟ್ಟೆ, ಕುತ್ಕೊಂಡಿದ್ದಾಳೆ ಅಲ್ಲಿ ವೆಲ್ ಟ್ರೈ. ನನ್ನ ಸಪೋರ್ಟ್ ಇಟ್ಕೊಂಡು ಕುತ್ಕೊಂಡಿದ್ದಾಳೆ. ಇಲ್ಲ, ಇವಾಗ ಕುತ್ಕೊಳ್ಬೇಕಾದ್ರೆ ಕ್ಲೀನ್ ಕುತ್ಕೊಂತೀನಿ, ತೊಂದ್ರೆ ಇಲ್ಲ. ಎದ್ದಾಳಕ್ಕೆ ಸ್ವಲ್ಪ ಕಷ್ಟ. ಎದ್ದಾಗ ಓ ಬರ್ತಾ ಇದೆ. ಇಷ್ಟ ಬಂದ್ರೆ ಸಾಕು ಸರ್. ಒಂದ್ ಕೆಲಸ ಮಾಡಿ, ಡೈಲಿ 100 to 200 ಕುತ್ಕೊಂಡು ಬಿಟ್ಟೆ ಮಾಡ್ತಾ ಇದೀನಿ. ಮಾಡಿ ಇದ್ರ ಮೇಲೆ ಈ ನಾರ್ಮಲ್ ಚೇರ್ ಮೇಲೆ ಆಗುತ್ತೆ, ಸೋಫಾ ಮೇಲೆಲ್ಲ ಆಗಲ್ಲ. ಅಲ್ಲ, ಇದರಲ್ಲೇ ಮಾಡಿ. ಆಮೇಲೆ ಸ್ವಲ್ಪ ಡೌನ್ ಮಾಡೋಣ, ಸ್ವಲ್ಪ ಡೌನ್ ಆ ತರ ಬರ್ತಾ ಫುಲ್ ಸ್ಕ್ವಾಟಿಂಗ್ ಬರೋ ತರ ಆಗುತ್ತೆ. ಇವಾಗ ಸದ್ಯಕ್ಕೆ ಹಾಫ್ ಸ್ಕ್ವಾಟ್ ಬರ್ತಾ ಇದೆ, ವಿತ್ ಸಪೋರ್ಟ್ ಬರ್ತಾ ಇದೆ. ಆಮೇಲೆ ವಿತೌಟ್ ಸಪೋರ್ಟ್ ಮಾಡೋಣ. ಗದೆ ಮಾಡಿ, ಎದ್ದಾಳಿ. ಎರಡು ಕೈಲಿ ಇಟ್ಕೊಳ್ಳಿ. ಇದರಿಂದ ನಿಮ್ ಕಾಲೂ ಗಟ್ಟಿ ಆಗುತ್ತೆ, ಕೈನೂ ಗಟ್ಟಿ ಆಗುತ್ತೆ. ಓಕೆ, ನಿಧಾನಕ್ಕೆ
ನಾನು ಸಪೋರ್ಟ್ ಮಾಡ್ತೀನಿ. ಮೊನ್ನೆ ಒಂದು ಪೇಷಂಟ್ಗೆ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿದ್ದೀನಿ, ನೋಡಿದ್ದೀರಾ ಅನ್ಸುತ್ತೆ. ನೋಡ್ತಾ ಇದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ. ಅವ್ರಿಗೂ ಇದೇ ತರನೇ ಮಾಡಿಸಿದ್ದು ಸ್ಟಾರ್ಟಿಂಗ್ ನಾನು 2 ಹಿಂಗ್ ಎತ್ತಬೇಕಾದ್ರೆ ಹಿಂಗ್ ಎತ್ತದಾಗ ಸ್ವಲ್ಪ ಎತ್ತದಾಗ ಮಾಡಿ ಬೆನ್ನಿಂದ ಕಾಲಿಂದ ಅಲ್ಲ ಫುಲ್ ಎಳಿತಿದ್ದಾರೆ. ಬಟ್ ಪರವಾಗಿಲ್ಲ, ಸ್ಪೈನಲ್ ಕಾರ್ಡ್ ಇಗ್ಗುತ್ತಲ್ಲ ಅದಕ್ಕೆ. ಮಾಡಿ 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 ಎಸ್ ಮಾಡಿ, ನೀವೇ ಮಾಡಿ. ಇದನ್ನ ಎಷ್ಟಾಗುತ್ತೋ ಅಷ್ಟು ಮಾಡಿ, ದಿನಕ್ಕೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಷ್ಟಾಗುತ್ತೋ ಅಷ್ಟು, ಓಕೆನಾ? ಮಾಡಿ. ಆಮೇಲೆ ಈ ಕಡೆ ಒಂದು 50 ಮಾಡಿ, ಈ ಕಡೆ ಒಂದು 50 ಮಾಡಿ. ಮಾಡಿ ಈ ಕಡೆಯಿಂದ ಆಪೋಸಿಟ್ ಈ ಕಡೆ ಮಾಡಿ ಮಾಡಿ. ಎಸ್ ಎಸ್ ಮಾಡ್ತಾ 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 ಹೋಗ್ಬೇಕು. ಇದು ಲೈಕ್ ದ ಪವರ್ ಆಫ್ ಆಂಜನೇಯ ಇದು. ಮುಂಚೆ ಎವ್ರಿ ಡೇ ಮಾಡ್ಬೇಕು ಇದನ್ನ. ಓಕೆ, ಎವ್ರಿ ಡೇ 800 ಗ್ರಾಮ್ ತರಿಸ್ಕೊಳ್ಳಿ ಸಾಕು. ಎವ್ರಿ ಡೇ ಮಾಡ್ಬೇಕು. ಈ ಕಡೆಯಿಂದ ಮಾಡಿ, ಈ ಕಡೆ ಕ್ಲೀನ್ ಆಗುತ್ತೆ. ಎಷ್ಟು ಬರುತ್ತೆ, ಯಾವ ಕಡೆ ಬರುತ್ತೆ ಆ ಕಡೆ, ಒಟ್ಟು 50-50 ಎರಡು ಬ್ಯಾಲೆನ್ಸ್ ಮಾಡ್ಬೇಕು. ಎಸ್, ಸೂಪರ್. ಓಕೆ, ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ನಿಮ್ ತರ ಕಾಯಿಲೆ ಇರೋರು, ಈ ವೀಕ್ನೆಸ್ ಪ್ಲಸ್ ಮೈಲೋಪತಿ, ಈ ತರ ಸರ್ವೈಕಲ್ ಇರ್ತಕ್ಕಂಥ, ಯಾಕಂದ್ರೆ ನೀವೆಲ್ಲಾನು ಟ್ರೈ ಮಾಡಿದ್ರಿ ಸರ್, ನನ್ಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ಟೈಮ್ ಬಂದಾಗ ಸರ್ಜರಿನೇ ಡೆಡ್ ಎಂಡ್ ಆದ್ಮೇಲೆ ಕೂಡ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದ್ರೆ 3 to 4 ಸ್ಕ್ಯಾನಿಂಗ್ ಎಲ್ಲ, ಬ್ರೈನ್ ಸ್ಕ್ಯಾನಿಂಗ್ ಎಲ್ಲ ತಂದಿದೆ. ಇವಾಗ ಬರೀ ನೀವೇನು ಹೇಳಿದ್ರೆ ಅಷ್ಟು ಮಾತ್ರ ತರ್ಸ್ತಾ ಇದೀನಿ ಅಷ್ಟೇ. ಸೊ ಏನೇನು ಇಂಪ್ರೂವ್ಮೆಂಟ್, ಲೈಕ್ ನೀವು ನಮ್ಮ ಯೂಟ್ಯೂಬ್ ನೋಡ್ತಕ್ಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇಲ್ಲ ಸರ್, ನಾನು ಬೇರೆ ಆಲ್ಮೋಸ್ಟ್ ಎಲ್ಲ ಕಡೆ ಸರ್ಚ್ ಮಾಡಿರೋದ್ರಿಂದ, ಎಲ್ಲ ಹೋಗಿ ಬಂದಿರೋದ್ರಿಂದ ನನಗೆ ಬಂದಿರೋದಕ್ಕೆ ಬೆಟರ್ ಆಗೈತೆ. ನನಗೆ ಸುಳ್ಳು ಹೇಳ್ಬಾರ್ದು, ಇರೋ ಫ್ಯಾಕ್ಟು. ಜೊತೆಗೆ ನಮ್ಮ ತಮ್ಮನ ಒಂದು ಕೇಳಿ 50% ಮುಂಚೆ ಫಸ್ಟ್ ಟೈಮ್ ಇವನ್ ಜೊತೆ ಬಂದಿದ್ದು, ಜೊತೆಗೆ ಹಿಡ್ಕೊಂಡ್ ಕರ್ಕೊಂಡ್ ಬಂದಿದ್ದು. ಇವಾಗಿಲ್ಲ ಒಬ್ನೇ ಓಡಾಡ್ತಾ ಇದ್ದೀನಿ, ತೊಂದ್ರೆ ಇಲ್ಲ. ಅಲ್ಲಿಂದ ಅಲ್ಲಿ ನಡೀತೀರಾ? ಒಬ್ನೇ. ಇಲ್ಲಿ ಒಳಗಡೆ ಜನ ಇರೋದು ಭಯ. ಅದೇ ಗಾಬರಿ ಆಗುತ್ತೆ, ಭಯ ಅಂದ್ರೆ ಸಡನ್ ಸೈಕಾಲಜಿಕಲಿ ಆಗಲ್ಲ. ಇವತ್ತಿನ ಸ್ವಲ್ಪ ಮೆಡಿಸಿನ್ ಅಪ್ಡೇಟ್ ಮಾಡ್ತೀನಿ, ಇನ್ನು 50% ಇದ್ರೆ ಅದನ್ನು ಮುಗಿಸೋಣ. ಇದು ಡ್ರಿಪ್ ಆದಷ್ಟು ಬೇಗ ಕಂಪ್ಲೀಟ್ ಮುಗಿಸ್ಕೊಂಡು ಇನ್ನು ಮಾಡೋಣ. ಇನ್ನೊಂದು ಅಗೇನ್ ವಿಲ್ ಗಿವ್ ಅನದರ್ 5 to 10 more ಡ್ರಿಪ್ಸ್. ಯಾಕಂದ್ರೆ ಅದೇ ವರ್ಕ್ ಆಗ್ತಿರೋದು ನಿಮಗೆ. ಎಲ್ಲಾ ಕಡೆಗೆ ಸರ್ಕ್ಯುಲೇಷನ್ ಜಾಸ್ತಿ ಮಾಡ್ತಿರೋದೇ ಅದು. ಅದರಿಂದ ಕಂಪ್ಲೀಟ್ ನಿಮ್ಗೆ ಎಷ್ಟು ಪ್ರಯತ್ನ ಪಟ್ಟು ನಾರ್ಮಲ್ ಮಾಡಕ್ಕಾಗತ್ತ ಅಷ್ಟು ಪ್ರಯತ್ನ ಪಟ್ಟು ನಾರ್ಮಲ್ ಮಾಡೋಣ. ಪಥ್ಯದಲ್ಲಿ ಕೂಡ ಅದೇ ತರ ನೀವು ಕೋಪರೇಟ್. ಇಲ್ಲ, ಅದೇನಿದೆ ಡಯಟ್ ನೀವು ಏನ್ ಹೇಳ್ತಾ ಅದೇನೇ ಮಾಡ್ತಾರೆ, ಬೇರೆ ಡಯಟ್ ಏನು ಇದು ಮಾಡ್ತಲ್ಲ. ಅದೇನ್ ಫುಡ್ ಸ್ಲಿಪ್ ಕೊಟ್ಟಿದ್ದೀರಲ್ಲ, ಅದೇ ಫುಡ್, ಅದೇ ತರ ಫುಡ್. ಕೆಂಪಕ್ಕಿಯನ್ನ, ಅದು ಸೊಸೈಟಿ ಬಿಟ್ಟು ಕೆಂಪಕ್ಕಿಯನ್ನ ರೈಸ್, ನಾವು ನಮ್ದು ರೈಸ್ ಕೊಟ್ಟಿದ್ದಾರೆ, ತೂಯಮಲ್ಲಿ ರೈಸ್ ಕೊಟ್ಟಿಲ್ವಾ, ಅದು ಯೂಸ್ ಮಾಡಿ. ಅದು ಯೂಸ್ ಮಾಡೋಣ. ಕೆಂಪಕ್ಕಿನೂ ಹೈಬ್ರಿಡ್, ಕೆಂಪಕ್ಕಿನೂ ಮೋಸ್ಟ್ ಆಫ್ ದ 90% ಹೈಬ್ರಿಡ್ ಬರುತ್ತೆ. ತೂಯಮಲ್ಲಿ ರೈಸ್, ವೈಟ್ ರೈಸ್ ಯೂಸ್ ಮಾಡಿ. ಯೂರಿಯಾ ಇರಬಾರ್ದು ರೈಸ್ ಅಲ್ಲಿ ಮುಖ್ಯವಾಗಿ. ಯೂರಿಯಾ ಇತ್ತಂದ್ರೆ ಮತ್ತೆ ಪೇನ್ ಜಾಸ್ತಿ ಆಗುತ್ತೆ, ಆ ತರ ಮಾಡಿದ್ರೆ. ಸೊ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ವೆರಿ ಗುಡ್, ಎಕ್ಸಲೆಂಟ್. ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಬಂದಾಗ ಇಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಈ ಲೆವೆಲ್ಗೆ ಅಂತ ಇಷ್ಟು ಫಾಸ್ಟ್ ಆಗಂತ ಗೊತ್ತಿರಲಿಲ್ಲ. ಟೈಮ್ ಹಿಡಿತತೆ ಅಂತಂದ್ರೆ, ಬಟ್ ನನ್ಗೆ ಗೊತ್ತಿರೋ ಪ್ರಕಾರ 2 months. 2 months ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಆಲ್ಮೋಸ್ಟ್ 1 month ಗೆ ನನಗೆ ಹೆಂಗ ಅನಿಸ್ತಾ ಇದೆ ಸರ್? ಲೈಕ್ ಮುಂಚೆ ಆಗಿರೋ ಕಂಡೀಷನ್ ಮಾನಸಿಕವಾಗಿ ಇದು ಅಂದ್ರೆ ಆಚೆ ಒಳಗೆ ಸಚ್ಚಲ ಆಯ್ತಾರೆ. ಯೂರಿನ್ ಒಂದು ಪ್ರಾಬ್ಲಮ್ ಇದ್ದಿದ್ದರಿಂದ ಸಚ್ಚಲ ಆಯ್ತಲ್ಲ. ಇನ್ನು ಯಾರೋ ಬೆಳಗ್ಗೆ ನಿಂತ್ಕೊಂತೀನಿ, ಏನ್ ಬೆಳಗ್ಗೆ ಕುಡ್ಕೊಂಡ್ ಓಡಾಡ್ತಾನೆ. ಅವ್ರಿಗೆ ನಂದೇನಿದೆ ಅವ್ರಿಗೆ ಗೊತ್ತಿಲ್ಲ. ಅವ್ರ ಸೈಕಲ್ ಜನ ನೋಡಿದ್ರು ಹಂಗೆ ಗ್ರಿಪ್ ಇಟ್ಕೊಂಡ್ ಕರ್ಕೊಂಡ್ ಹೋಯ್ತಾ ಇದ್ರೆ, ನಾನ್ ನಡೆಯೋದಕ್ಕೆ ಗುಡ್ಕೊಂಡ್ ಅದೇ ತರ ನಡೀತಿದ್ನಲ್ಲ. ಬೆಳಗ್ಗೆ ಕುಡ್ಕೊಂಡ್ ಓಡಾಡ್ತಾವನೆ. ಅವ್ರ ಥಿಂಕ್ ಅವ್ರು ಹೇಳ್ತಾರೆ. ಯಾರೋ ಒಂದ್ 2 ಮಂದಿ ಕೇಳೇಬಿಟ್ರು, ಸುಳ್ಳು ಹಾಕಿ ಬೆಳಗ್ಗೆನೆ ಹಾಕೊಂಡಿದ್ದೆ. ಇಲ್ಲ ಪಾಪ್ ಏಟ್ ಆಗೈತಿ, ಅವ್ರಿಗೆ ಗೊತ್ತಿಲ್ಲ, ಬೈ ಚಾನ್ಸ್ ಕೇಳ್ಬಿಟ್ರು. ಆ ತರ. ಸೊ ಅವಾಗಿರೋ ಮಾನಸಿಕ ಸ್ಥಿತಿಗೆ ಇವಾಗಿರೋ ಮಾನಸಿಕ ಸ್ಥಿತಿಗೆ ಧೈರ್ಯ ಐತೆ ಸರ್. ಆಚೆ ಓಡಾಡ್ತೀನಿ, ಒಂದು ಧೈರ್ಯ ಐತೆ, ಓಡಾಡ್ಬೋದು ಒಂದೊಂದು ಇದೈತೆ, ಕಾನ್ಫಿಡೆನ್ಸ್ ಐತೆ. ಅಂದ್ರೆ ಏನಂದ್ರೆ ಯಾರಿಗೂ ಸೋಷಿಯಲ್ ವರ್ಕ್ಗೂ ಒಬ್ರು ಡಿಪೆಂಡ್ ಆಯ್ತಾ ಇಲ್ಲ, ಅವಲಂಬನೆ ಇಲ್ದಂಗೆ ಮಾಡ್ತಾ ಇದಾರೆ. ಒಬ್ರದ್ದು ಖುಷಿ ಆಗ್ತಾ ಇದೆಯಾ? ಸಂತೋಷ ಆಗ್ತಿದೆ. ಸೂಪರ್ ಸರ್, ಸೂಪರ್. ಅದೆಲ್ಲ ಏನ್ ತೊಂದ್ರೆ ಇಲ್ಲ, ಇವಾಗ ತುಂಬಾ ಖುಷಿ. ಅದಕ್ಕೆ ಹೇಳ್ತಿರೋದು, ನನ್ಗೇನ್ ಮೇಜರ್ ಪ್ರಾಬ್ಲಮ್ ಇದ್ದಿದೆ ಯೂರಿನ್ ಪ್ರಾಬ್ಲಮ್. ಒಂದು ಮನೆ ಬಿಟ್ಟು ಆಚೆ ಹೋಯ್ತಲಿಲ್ಲ. ಮಾತಾಡ್ತೀನಿ, ಮನೆ ಬಿಟ್ಟು ಆಚೆ ಹೋಯ್ತಾ ಇರಲಿಲ್ಲ ನಾನು. ಈ ಏಂತಕ್ಕೆ ಅರ್ಜೆಂಟ್ ಎಲ್ಲಿ ಫಂಕ್ಷನ್ ಎಲ್ಲೂ ಹೋಯ್ತಾ ಇರಲಿಲ್ಲ. ಒಂದ್ ಸ್ವಲ್ಪ ಇದು ಎಲ್ಲ ಕಡೆ ಅಡ್ಡಾಡಿ ಊಟ ಮಾಡ್ಬೇಡಿ ಅಷ್ಟೇ. ಅಲ್ಲಿ ಆರಾಮಾಗಿ ಫ್ರೀ ಆಗಿ ಕಾನ್ಫಿಡೆನ್ಸ್ ಓಡಾಡ್ಕೊಂಡಿದೀನಿ. ಇವಾಗ ಒಂದ್ ಮಂತ್ ಇಂದ ಫ್ಯಾಟಿ ಲಿವರ್ ಎಲ್ಲ ಹೋಗ್ಕೊಳ್ಳಿ. ಇನ್ನು ಫ್ಯಾಟಿ ಲಿವರ್ ಇದೆ, ಏನಿಲ್ಲ ಸರ್. ಸಚ್ಚಲ್ಲಿ ಎಲ್ಲ ಹೋಗುತ್ತೆ. ಫಸ್ಟ್ ಇದು ಬಡಿಗೆ ಎಷ್ಟಿಗೆ ಸಣ್ಣ ಆಗಿದ್ದೀರಾ ಸರ್? 6 kg 2 months ಅಲ್ಲಿ. 89 ಇದ್ದೆ, 83 ಒಂದ್ 83ಕ್ಕೆ ಬಂದಿರಾ? 83ಕ್ಕೆ ಬಂದಿದ್ದೀನಿ. ಒಂದ್ 70ಕ್ಕೆ ಬಂದ್ಬಿಡಿ. ಓಡಾಡಕ್ ಆಯ್ತಲ್ಲ, ಗದೆ ಸ್ಟಾರ್ಟ್ ಮಾಡಿ.
ಅಲ್ಲ ಓಡಾಡೋದಲ್ಲ, ಫುಡ್ ಹೈ ಪ್ರೋಟೀನ್ ಹೈ ಫ್ಯಾಟ್, ಕಾರ್ಬೋಹೈಡ್ರೇಟ್ ತುಂಬಾ ಕಮ್ಮಿ ಮಾಡಿ Okay. ಮತ್ತೆ ಗದೆ ಮಾಡಿ ಚೆನ್ನಾಗಿ, ಓಕೆನಾ?